ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗಂತೂ ವೈಟ್ ಹೇರ್ಸ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಏಜ್ ಆದಮೇಲೆ ಬರ್ತಿತ್ತು, ಬಟ್ ಇವಾಗ ಚಿಕ್ಕ ವಯಸ್ಸಿನ ಮಕ್ಳಿಗೂ ಕೂಡ ವೈಟ್ ಹೇರ್ಸ್ ಅನ್ನೋದು ಬರ್ತಿದೆ. ಸೊ ಇದಕ್ಕೆ ಸುಮಾರು ರೀಸನ್ಸ್ಗಳಿದೆ. ನಾನು ಆಲ್ಮೋಸ್ಟ್ ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ ಏನೆಲ್ಲ ಕಾರಣಗಳಿಂದ ಬರ್ತಾ ಇದೆ ನಮಗೆ ವೈಟ್ ಹೇರ್ಸ್ ಅನ್ನೋದು. ಹಾಗೆ ನ್ಯಾಚುರಲ್ಲಾಗಿ ಬಿಳಿ ಕೂದಲನ್ನು ಹೇಗೆ ಕಪ್ಪಾಗಿಸ್ಕೊಳ್ಬೋದು ಅಂತ ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಕೂದಲನ್ನು ಕಪ್ಪಾಗಿಸೋದಕ್ಕೆ ಸುಮಾರು ಹೇರ್ ಆಯಿಲ್ಗಳು ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಸೋರೆಕಾಯಿ ಏರ್ ಆಯಿಲು ಹಾಗೆ ಹೀರೆಕಾಯಿ ಏರ್ ಆಯಿಲು ಇವೆರಡೂ ಕೂಡ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ವಿಡಿಯೋಸ್ ಕೂಡ ಒಂದ್ಸಲ ಚೆಕ್ ಮಾಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವೈಟ್ ಹೇರ್ಸನ್ನು ಬ್ಲ್ಯಾಕ್ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿರೋಂಥ 2 ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ನಾನಿವಾಗ ಇಲ್ಲಿ ಒಂದು ಫೋಟೋ ಹಾಕ್ತಾ ಇದ್ದೀನಿ ನೋಡಿ. ಭೃಂಗರಾಜ ಅಂತ ಕರೀತಾರೆ, ಹಾಗೆ ಗರುಗ ಅಂತ ಕೂಡ ಕರೀತಾರೆ. ನಿಮಗೆ ಆನ್ಲೈನ್ಗಳಲ್ಲಿ ಶಾಪ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಭೃಂಗರಾಜ್ ಪೌಡರ್ ಅಂತ. ಈ ಭೃಂಗರಾಜ್ ಪೌಡರಿಗೆ ಮೆಹಂದಿ ಪೌಡರ್ನ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ಅದನ್ನು ಮಾಮೂಲಿ ಡಿಕಾಕ್ಷನ್ ಜೊತೆ ಮಿಕ್ಸ್ ಮಾಡಿ ನೀವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ಬ್ಲ್ಯಾಕ್ ಆಗುತ್ತೆ. ಇದು ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಮಾಡುತ್ತೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮಾಮೂಲಿ ಒಂದು ನ್ಯಾಚುರಲ್ ಎಲೆಗಳಿಂದ ಮಾಡಿರ್ತಾರೆ ಪುಡಿನ, ಸೊ ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ಖಂಡಿತ ಒಂದ್ಸಲ ಅದನ್ನು ಟ್ರೈ ಮಾಡಿ. ಭೃಂಗರಾಜ್ ಪೌಡರ್ ಅಂತ ಸಿಗುತ್ತೆ ಸ್ಟೋರ್ಗಳಲ್ಲಿ. ಹಾಗೆ ನಿನ್ನೆ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಮೆಂತ್ಯ ಸೊಪ್ಪು ಕೆಲವೊಬ್ಬರಿಗೆ ಇರಿಟೇಷನ್ ಆಗುತ್ತೆ ಅನ್ನೋದನ್ನ ನಾನು ಕೇಳಿದ್ದೀನಿ. ಸೊ ಅಡ್ಜಸ್ಟ್ ಆಗುತ್ತೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವೊಬ್ಬರಿಗೆ ಇರಿಟೇಷನ್ ಆಗುತ್ತೆ ಅಂತಂದರೆ ನೀವು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತ್ ಆಗ್ಬೋದು ಅಥವಾ ಹೇರ್ ಫಾಲ್ ಆಗ್ತಾಯಿದ್ರೆ ಕಂಟ್ರೋಲ್ ಮಾಡುತ್ತೆ, ಮತ್ತು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಮೆಂತ್ಯ ಕೂಡ ಅಷ್ಟೇ ನಮಗೆ ಹೇರ್ಗೆ ಮತ್ತು ಸ್ಕಿನ್ಗೆ ಒಂದೊಳ್ಳೆ ಬೆನಿಫಿಟ್ ಸಿಗೋವಂಥದ್ದು. ಹಾಗೆ ಮೆಂತ್ಯ ಸೊಪ್ಪಿಂದ ಕೂಡ ನಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ನಮ್ಮ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಬೆಟ್ಟದ ನೆಲ್ಲಿಕಾಯನ್ನು ಒಂದು 2ರಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವು 3 ವಾಶ್ ಮಾಡಿ ಇಟ್ಕೊಂಡು ಅವು 3 ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ನುಣ್ಣಗೆ, ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತೀರಾ ಅಂದರೆ ವೀಕ್ಲಿ 2 ಸಲ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ವೀಕ್ಲಿ 2 ಟೈಮ್ ಯೂಸ್ ಮಾಡೋದ್ರಿಂದ ನಮಗೆ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನಿಮಗೆ ಈ ಥರ ಯೂಸ್ ಮಾಡೋಕ್ಕಾಗುತ್ತೆ ಅಂದರೆ ಬೆಟರು. ಯೂಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದನ್ನು ನೀವು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಇನ್ನೊಂದು ಪಾತ್ರೆಗೆ ನೀವು ಸೋಸ್ಕೊಳ್ಬೇಕು. ಅಂದರೆ ಇದು ಒಂದು ರಸನ ನೀವು ತಗೊಳ್ಬೇಕು. ಸ್ವಲ್ಪ ನೀವು ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೀರು ಆ್ಯಡ್ ಮಾಡಿಕೊಂಡು ಇದನ್ನು ನೀವು ಸೋಸ್ಕೊಂಡು ಸಪ್ರೇಟಾಗಿ ನೀರನ್ನ ತಗೊಳ್ಳಿ. ಈ ಒಂದು ನಾನು ಹೇಳೋ ವಿಧಾನದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ಇರಿಟೇಷನ್ ಆಗೋದಿಲ್ಲ. ಸೊ ನೀವು ಆರಾಮ್ಸಾಗಿ ಯೂಸ್ ಮಾಡ್ಬೋದು. ಹಾಗೆ ಮೆಂತ್ಯ ಸೊಪ್ಪಲ್ಲಿ ಇರೋ ಅಂಥ ಒಂದು ವಿಟಮಿನ್ಸ್ ಹೆಚ್ಚಾಗಿರೋದ್ರಿಂದ ನಮ್ಮ ಕೂದಲು ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಖಂಡಿತ ಇವಾಗ ಸೀಸನ್ ಇದೆ, ಮೆಂತ್ಯ ಸೊಪ್ಪು ಫ್ರೆಶ್ಶಾಗಿ ನಮಗೆ ಸಿಗುತ್ತೆ. ಸೊ ಹಂಗಾಗಿ ಯೂಸ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನೀವು ಚಿಕ್ಕ ಮಕ್ಳಿಗೆ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದ್ರ ಒಂದು ಬಟ್ಟೆ ಅಥವಾ ಜಾಲ್ರ ಯಾವುದಾದ್ರೂ ಸರಿ ಅದರಲ್ಲಿ ಈ ಥರ ಸೋಸ್ಕೊಳ್ಬೇಕು. ಆ ರಸನ ಸಪ್ರೇಟ್ ಮಾಡ್ಕೊಳ್ಬೇಕು. ಈ ರಸನ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ಬಿಸಿ ಮಾಡಬೇಕು. ಈ ಆಯಿಲು ಹಸಿ ಇರುತ್ತಲ್ವ ಅದೆಲ್ಲ ಹೋಗಬೇಕು. ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಇದು ಕುದಿಬೇಕಾದ್ರೆ 1 ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ಕೊಳ್ಬೇಕು. ಕಾಫಿ ಪೌಡ್ರು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಅದರಲ್ಲಿ ಕೆಫಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ನಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಹೇಗೆ ಮೆಹಂದಿ ಎಲ್ಲ ಮಾಡಬೇಕಾದ್ರೆ ಡಿಕಾಕ್ಷನ್ಗೆ ನಾವು ಕಾಫಿ ಪೌಡರು ಮತ್ತು ಟೀ ಪೌಡರ್ 2 ಕೂಡ ಯೂಸ್ ಮಾಡ್ತೀವಿ. ಏನಂದರೆ ನಮ್ಮ ಒಂದು ಕೂದಲಲ್ಲಿ ಕಪ್ಪು ಬಣ್ಣ ಲಾಂಗ್ ಲಾಸ್ಟಿಂಗ್ ಇರೋದಕ್ಕೆ ಮತ್ತು ಉಳಿಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕಾಫಿ ಪೌಡರನ್ನು ನಾನಿಲ್ಲಿ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ. ನೀವು ಯಾವುದೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದ ಟೈಮಲ್ಲಿ ಅಟ್ಲೀಸ್ಟ್ ಕೊಬ್ಬರಿ ಎಣ್ಣೆಗೆ 1 ಸ್ಪೂನಷ್ಟು ಕಾಫಿ ಪೌಡರನ್ನು ಮಿಕ್ಸ್ ಮಾಡಿ, ಸೊ ಅದನ್ನು ಕೂಡ ನೀವು ಹೇರ್ಗೆ ಅಪ್ಲೈ ಮಾಡಿ ಮಾಮೂಲಿ 1 ಅವರ್ ಅಥವಾ 2 ಅವರ್ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಕೂಡ ನಿಮಗೆ ಕೂದಲು ಬ್ಲ್ಯಾಕ್ ಆಗುತ್ತೆ.
ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನನ್ನ ಚಾನಲ್ನಲ್ಲೇ ನಾನು ಹರ್ಬಲ್ ಬ್ಲ್ಯಾಕ್ ಹೇರ್ ಪೌಡರ್ನ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸಲ ಅದನ್ನು ಚೆಕ್ ಮಾಡಿ. ಅದನ್ನು ನೋಡಿದ್ರೆ ನಿಮಗೆ ಈ ವಿಡಿಯೋ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಸುಮಾರು ಒಂದು 15 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ಪುಡಿಯನ್ನು ರೆಡಿ ಮಾಡಿರೋವಂಥದ್ದು. ಸೊ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡೋದಕ್ಕೆ ಈ ಒಂದು ಪುಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಮೆಹಂದಿ ಪುಡಿ ಎಲ್ಲ ಎಲೆಗಳನ್ನು ಮಿಕ್ಸ್ ಮಾಡಿಕೊಂಡು ಮಾಡಿರೋದ್ರಿಂದ ನಮಗೆ ಒಂದು ಕೂದಲು ಬ್ಲ್ಯಾಕ್ ಆಗೋದ್ರ ಜೊತೆ ನಮಗೆ ಒಂದು ಕೂದಲಿನ ಒಂದು ಕೇರ್ ಮಾಡ್ದಂಗೆ ಆಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಏರ್ ಫಾಲ್ ಆಗ್ತಾ ಇರುತ್ತಲ್ಲ, ಡ್ಯಾಂಡ್ರಫ್ ಇರೋದು ಅಥವಾ ಹೇರ್ ಗ್ರೋತ್ ಆಗದಲ್ಲೇ ಇರೋದು, ಈ ಥರ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ. ಸೊ ನೀವು ಒಂದ್ಸಲ ಆ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವ್ಯಾವ ಪದಾರ್ಥಗಳನ್ನು ಅಲ್ಲಿ ಯೂಸ್ ಮಾಡಿದ್ದೀನಿ ಅನ್ನೋದನ್ನು. ಸೊ ಈ ಒಂದು ಪೌಡರನ್ನು 2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಬೇಕಾದ್ರೆ ನಿಮ್ಮ ಕೂದಲು ಜಾಸ್ತಿ ಇದೆ ಅಂದರೆ ನೀವು 3 ಇಂದ 4 ಸ್ಪೂನಷ್ಟು ಕೂಡ ನೀವು ಪೌಡರ್ನ ಯೂಸ್ ಮಾಡ್ಬೋದು. ಈ ಒಂದು ಪುಡಿಯನ್ನು ಹೊರಗಡೆ ನಾವು ದುಡ್ಡು ಕೊಟ್ಟು ತಗೊಳ್ತೀವಿ, 150, 160 ಈ ಥರ ಎಲ್ಲ ದುಡ್ಡು ಕೊಟ್ಟು ನಾವು ತಗೊಳ್ತೀವಿ. ಆದರೆ ಮನೆಯಲ್ಲೇ ನಾವೇ ಈಸಿಯಾಗಿ, ಸ್ವಲ್ಪ ಟೈಮ್ ಬೇಕಾಗುತ್ತೆ, ನಾವು ಈಸಿಯಾಗಿ ಈ ಒಂದು ಪುಡಿಯನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಈ ಒಂದು ಪುಡಿಯನ್ನು ನಾವು ರೆಡಿ ಮಾಡಿಕೊಂಡ್ರೆ ಯಾವಾಗ ಬೇಕಾವಾಗ ಅಪ್ಲೈ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಇದನ್ನು ನಾವು ಕೂದಲಿಗೆ ಹಚ್ಚಿ ಒಂದು 2 ಅವರ್ ಬಿಟ್ಟು ನಂತರ ನಾವು ಏರ್ ವಾಶ್ ಮಾಡಿಕೊಂಡ್ರೆ ಆಯಿತು. ನಾವು ಯಾವ ಶಾಂಪು ಯೂಸ್ ಮಾಡ್ತೀವೋ ಅದೇ ಶಾಂಪೂನ ಯೂಸ್ ಮಾಡ್ಬೋದು. ನೀವೇನಾದರೂ ಹರ್ಬಲ್ ಶಾಂಪುಗಳನ್ನ ಯೂಸ್ ಮಾಡ್ತೀರಾ ಅಂತಂದರೆ ಇನ್ನೂ ಒಳ್ಳೆಯದು. ಸೊ 2 ಅವರ್ ಬಿಟ್ಟು ಏರ್ ವಾಶ್ ಮಾಡಿ ನೆಕ್ಸ್ಟ್ ಡೇ ನೀವು ಹೇರ್ಗೆ ಒಂದು ಯಾವುದಾದ್ರೂ ಆಯಿಲ್, ನೀವು ಯಾವ್ದು ಆಯಿಲ್ನ ಯೂಸ್ ಮಾಡ್ತೀರೋ ಆ ಆಯಿಲ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಏರ್ ವಾಶ್ ಮಾಡಿದ್ರೆ ಆಗುತ್ತೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕೂದಲಲ್ಲಿ ಬ್ಲ್ಯಾಕ್ ಅನ್ನೋದು ತುಂಬ ದಿವಸದವರೆಗೂ ಉಳಿಯುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಹೊಸಬ್ರೇನಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ಯಾರಿಗೆಲ್ಲ ವೈಟೇರ್ಸ್ ಇದೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏರ್ ವಾಶ್ ಮಾಡ್ಕೊಂಡಿದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ. ಹಾಗೆ ಒಂದೇ ವಾಶಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸೋದಿಲ್ಲ, ಬಟ್ ಯೂಸ್ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಏನೂ ಹಣ ಖರ್ಚಾಗೋದಿಲ್ಲ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಆ ಒಂದು ನ್ಯಾಚುರಲ್ ಹೇರ್ ಡೈ ಪುಡಿಯನ್ನು ಮಾಡಿರೋ ಅಂಥದ್ದು. ಖಂಡಿತ ಒಂದು ಸಲ ವೀಡಿಯೋನ ನೋಡಿ ಮನೆಯಲ್ಲೇ ಟ್ರೈ ಮಾಡಿ, ಮನೆಯಲ್ಲೇ ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ, ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಳ್ಬಹುದು. ಸೊ ನಾನು ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಖಂಡಿತ ಇರಲಿ ನನಗೆ.